ಸಪ್ತಮಿ ಗೌಡ ವಿಡಿಯೋ ವೈರಲ್ ಆಗಿತ್ತು. ಸೊ ಆ ವಿಚಾರ ನಿಮಗೆ ತಿಳಿದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನು ಹೇಳ್ತೀರಾ ಅನ್ನೋದು ಸರ್ ನಿಮ್ಮ ರಿಯಾಕ್ಷನ್. ಅವರೊಂದು ಪದ ಬಳಕೆ ಮಾಡಿದ್ದಾರೆ, ನಮ್ಮನ್ನು ವಸ್ತುವಾಗಿ ನೋಡಬೇಡಿ ಅಂತ. ಮಾನವ ಮರ್ಯಾದೆ ಇರೋರಿಗೆ ಇದು ಅರ್ಥ ಆಗಬೇಕು. ಹೆಣ್ಣು ಮಕ್ಕಳು ವಸ್ತು ಆಗಬಾರ್ದು. ವಸ್ತು ಅಂದರೆ ಬಳಸ್ಕೊಳ್ಳೋದು, ತುಂಬ ಅರ್ಥ ಇದೆ ಅದು. ವ್ಯಕ್ತಿ ಬೇರೆ, ವಸ್ತು ಬೇರೆ. ವ್ಯಕ್ತಿಗಳನ್ನು ಗೌರವವಾಗಿ ನೋಡಿ, ಹೆಣ್ಣು ಮಕ್ಕಳನ್ನು ಗೌರವವಾಗಿ ನೋಡಿ. ಯಾಕೆಂದರೆ ಯಾರೇ ಆಗಲಿ, ನಾವೊಂದು ನಾಗರಿಕತೆಯ ಚೌಕಟ್ಟಿನಿಂದ ಹೊರಗಡೆ ಅದರ ಒಳಗೇ ಇರಬೇಕು. ಆಗ ನಾವು ಚೆನ್ನಾಗಿರ್ತೀವಿ. ನಾವು ಆರೋಗ್ಯಕರವಾದ ವಾತಾವರಣ ನಿರ್ಮಾಣ ಮಾಡಬೇಕು. ನಾವು ನೆನ್ಪಿಟ್ಕೊಳ್ಳಿ, ನಿಮ್ಮ ಸುತ್ತಲೂ ಹೆಣ್ಣು ಸಮುದಾಯ ಇದ್ದೇ ಇದೆ. ಒಂದು ತಾಯಿ ಗರ್ಭದಿಂದ ನೀವು ಬಂದಿರ್ತೀರಿ, ಇನ್ನೊಂದು ಹೆಣ್ಣನ್ನು ಮದುವೆ ಮಾಡ್ಕೋತೀರಿ. ನಿಮಗೆ ಒಂದು ಹೆಣ್ಣು ಅಕ್ಕನೋ ತಂಗಿನೋ ಆಗಿರ್ತಾಳೆ. ನಾಳೆ ನಿಮಗೊಂದು ಹೆಣ್ಣು ಮಗು ಮಗಳಾಗಿ ಹುಡ್ತಾಳೆ. ನೆನ್ಪಿಟ್ಕೊಳ್ಳಿ, ಒಂದು ಹೆಣ್ಣು ಮಗು ನೋವಾದರೆ ನಿಮಗೂ ಅದು ತಟ್ಟುತ್ತೆ, ನಿಮ್ಮ ಕುಟುಂಬದಲ್ಲೂ ಇರುತ್ತೆ. ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ವರ್ತನೆ ಮಾಡ್ಕೊಳ್ಳಿ. ಕಲಾವಿದರನ್ನ ಗೌರವದಿಂದ ಕಾಣುವಂಥ ಒಂದು ಪದ್ಧತಿ ಆರಂಭ ಆಗಲಿ. ಇತ್ತು ಅಣ್ಣವರು, ವಿಷ್ಣು ಸರ್, ಅಂಬರೀಷ್ ಸರ್, ದೊಡ್ಡ ದೊಡ್ಡ ನಾಯಕ ನಟಿಯರು ಎಲ್ಲರೂ ಇದ್ದಾಗ ಅವ್ರನ್ನೆಲ್ಲ ಭಾಳ ಗೌರವದಿಂದ ಕಂಡಿದೆ ಈ ಸಮಾಜ. ಅವರೆಲ್ಲ ಚೆನ್ನಾಗಿ ಬದುಕಿ ಬಾಳಿದ್ದಾರೆ. ಇವತ್ತಿನ ಪೀಳಿಗೆಯಲ್ಲಿ ಇವತ್ತು ಬರ್ತಕ್ಕಂಥ ಕೆಲವು ಸಾಮಾಜಿಕ ಜಾಲತಾಣಗಳು, ಕೆಲವು, ನಾನು ಎಲ್ಲನೂ ಹೇಳಲ್ಲ, ಭಾಳಷ್ಟು ಜನ ಭಾಳ ಗೌರವದಿಂದ ನಡ್ಕೋತಾ ಇದ್ದಾರೆ. ಆದರೆ ಕೆಲವರು ಮಾತ್ರ ಇವ್ರ ಹೆಸರನ್ನೂ ಕೆಡಿಸೋ ರೀತಿಯಲ್ಲಿ ಅವ್ರು ನಡ್ಕೋತಾ ಇದ್ದಾರೆ. ಅವ್ರು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದು ನನ್ನ ಸಂದೇಶ. ಬದಲಾಗಿ ದಯವಿಟ್ಟು. ಇಡೀ ಸ್ಯಾಂಡಲ್ವುಡ್ ನಟ ನಟಿಯರ ಸಪೋರ್ಟು ಸಪ್ತಮಿ ಅವರ ಸ್ಟ್ಯಾಂಡ್ಗಿದೆ ಸರ್, ನಿಮ್ಮ ಬೆಂಬಲ? ಇಡೀ ಚಿತ್ರರಂಗ ಒಂದು ಕುಟುಂಬ ಇದ್ದ ಹಾಗೆ. ಚಿತ್ರರಂಗದ ಯಾವುದೇ ಒಬ್ಬ ಸದಸ್ಯರಿಗೆ ಅವಮಾನ ಆದರೂ ಕೂಡ ಇಡೀ ಚಿತ್ರರಂಗ ಅವ್ರ ಜೊತೆಲಿ ಇರ್ತದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸರ್, ಈಗ ಒಂದಷ್ಟು ಅದೇ ವಿಚಾರವಾಗಿ, ಈಗ ಟಾಕ್ಸಿಕ್ ಸಿನಿಮಾ ಬಾಲಿವುಡ್ ರೇಂಜಿಗೆ ರಿಲೀಸ್ ಆಯಿತು. ಆ ಟ್ರೇಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು. ಬಟ್ ಕೆಲವರು ಕಮೆಂಟ್ ಮಾಡೋದು ಅಂದರೆ ನೆಗೆಟಿವ್ ಆಗಿ, ಅಂದರೆ ಈ ಥರದ್ದೆಲ್ಲ ಸೀನ್ಸ್ ಬೇಕಿತ್ತಾ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರದ್ದೆಲ್ಲ ಬೇಕಿತ್ತಾ, ಈ ಥರದ ಸಿನಿಮಾ ಬೇಕಿತ್ತಾ ಅಂತ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸಿನಿಮಾ ಯಾರು ನೋಡಿದ್ರು? ಸಿನಿಮಾ ಟೀಸರ್ ಸಿನಿಮಾ ಯಾರು ನೋಡಿದ್ರು? ಸಿನಿಮಾ ಯಾರು ನೋಡಿದ್ರು? ಸಿನಿಮಾ ನೋಡಬೇಕು. ಟೀಸರ್ ನೋಡಿಬಿಟ್ಟು ಸಿನಿಮಾ ಹೀಗಿದೆ ಅಂತ ಯಾರು ನಿರ್ಧಾರ ಮಾಡಬಾರ್ದು. ಯಾಕೆಂದರೆ ಒಂದು ದೃಶ್ಯ ಯಾತಕ್ಕೆ ಬಳಕೆ ಆಗ್ತಾ ಇದೆ, ಪರಿಪೂರ್ಣ ಕಥೆ ಏನು, ಯಾತಕ್ಕೆ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಪ್ರಬುದ್ಧವಾದಂಥವ್ರೆ. ತುಂಬ ದೊಡ್ಡ ಸಿನಿಮಾ, ವರ್ಲ್ಡ್ ಲೆವೆಲಲ್ಲಿ ಇರ್ತಕ್ಕಂಥ ಸಿನಿಮಾ. ಒಂದು ದೃಶ್ಯ ಅಲ್ಲಿ ಬಳಕೆ ಆಗಿದೆ ಅಂದರೆ ಯಾತಕ್ಕಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಹಾಗಾಗಿ ಸುಮ್ಮನೆ ಬಂದ್ಬಿಟ್ಟು ಬಾಯಲ್ಲಿ ಉಗುಳಿದೆ ಅಂತ ಎಲ್ಲ ಕಡೆ ಉಗಿತಾ ಹೋಗ್ಬಾರ್ದು. ಬಿಟ್ಬಿಡಿ, ಸಿನಿಮಾ ಬರಲಿ. ಸಿನಿಮಾ ನಿಮಗೆ ಏನಾದ್ರು ಅನ್ಸಿದ್ರೆ ಮಾತಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಕಾಮೆಂಟ್ಸ್?